ದ್ವಾದಶ ರಾಶಿಗಳ ಮೇಲೆ 2024 ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ ತಿಳ್ಕೊಳ್ಳೋಣ. ಎಸ್.ಕೆ. ಜೈನ್ ಗುರುಜಿ, ಮೊದಲಿಗೆ ಮೇಷರಾಶಿ ಬಗ್ಗೆ ತಿಳಿಸಿ. ಮೇಷರಾಶಿಗೆ ಸಿಹಿ ಸುದ್ದಿ. ಯಾಕಂದರೆ ಈ ಬೃಹಸ್ಪತಿ ಬಂದ್ಬಿಟ್ಟು 1ನೇ ತಾರೀಕು ಮೇಗೆ ಮೇಷರಾಶಿ ಬಿಡ್ತದೆ. ಸೊ ದೊಡ್ಡ ಪರಿವರ್ತನೆ, ಶುಭಕರ. ಸೊ ಅವ್ರಿಗೆಲ್ಲ ಅವ್ರ ಆಕಾಂಕ್ಷೆಗಳು, ಅವ್ರ ಕಷ್ಟಗಳೆಲ್ಲ ದೂರ ಆಗಿಬಿಡುತ್ತೆ. ಫಸ್ಟ್ ಮೇ 11:07 ಅದೇ ಸಮಯಕ್ಕೆ ಮೇಷರಾಶಿ ಗುರು ಬಿಟ್ಟು ವೃಷಭ ರಾಶಿಯಿಂದ ಗುರುಬಲ ಬರ್ತಾ ಇದೆ. ಸೊ ನಮ್ಮ ದೇಶದಲ್ಲಿ ಭಾಳ ಖುಷಿ. ಗುರು ಶನಿಗಳು ಯುಗಾದಿ ಹಬ್ಬ ಬಂದಾಗ ಗುರುಬಲ ಹೇಗಿರುತ್ತೆ, ಶನಿಬಲ ಹೇಗಿರುತ್ತೆ, ರೈತರು ಆ ಪಂಚಾಂಗ ಶ್ರವಣ ಮಾಡಿ. ಸೊ ಗುರುಬಲ ಬರೋದ್ರಿಂದ ಮೇಷರಾಶಿಗೆ ದೊಡ್ಡ ಪರಿವರ್ತನೆ, ಶುಭಕರ. 1 ವರ್ಷ ಶನಿಬಲನೂ ಇರ್ತದೆ. ಸೊ ಎರಡೂ ಇದ್ದಾಗ ಅವರು ಏಮಿ ಮುಟ್ಟಿನ ಬಂಗಾರ ಅಂತಾರಲ್ಲ, ಮಣ್ಣು ಹಿಡಿದ್ರು ಬಂಗಾರ ಆಗುತ್ತೆ ಮೇಷರಾಶಿ. ಮತ್ತು 12ರಲ್ಲಿ ರಾಹು ಇದೆ. ಆ ಸರ್ಪಶಾಂತಿ ನಾವು ಹೇಳ್ತೀವಿ, ಏನು ಪರಿಹಾರ. ಅದು ಬಿಟ್ಟರೆ ದಶೆ ಚೆನ್ನಾಗಿದ್ದರೆ, ಈಗ ನೀವು ಮೊದಲೇ ಹೇಳಿದ್ರಿ ಯಾರಿಗೂ ಒಳ್ಳೇದಾಗುತ್ತೆ. ಸೊ ಮೇಷರಾಶಿಯವ್ರಿಗೆ ದಶೆ ಚೆನ್ನಾಗಿದ್ದರೆ ಎಲ್ಲಿದ್ದರೂ ಅವ್ರಿಗೆ ಜಯ, ಮುಟ್ಟಿದ್ದೆಲ್ಲ ಚಿನ್ನ, ಅನುಮಾನ. ಆರ್ಥಿಕತೆ ಹೇಗಿರುತ್ತೆ? ಆರ್ಥಿಕ ವೃದ್ಧಿ ಆಗಿಬಿಡುತ್ತೆ. ವ್ಯಾಪಾರದ ಮಂದ ಇದ್ದರೆ ವ್ಯಾಪಾರ ಮೇಲಾಗೋದು, ಹೊಸ ವ್ಯಾಪಾರಕ್ಕೆ ಕೈ ಹಾಕಿದ್ರೆ ಜಯ, ಬಂಧು ಮಿತ್ರರಿಂದ ವ್ಯಾಪಾರದ ಧನ, ಆರ್ಥಿಕ ಲಾಭ, ಸಾಲ ಸೋಲ ಇದ್ರೂ ಅಂದರೆ ತೀರೋಗುತ್ತೆ. ಅಶ್ವಿನಿ, ಭರಣಿ, ಕೃತಿಕ 1ನೇ ಪಾದ ತುಂಬ ಚೆನ್ನಾಗಿರ್ತದೆ. ಯಾಕಂದರೆ ಸೂರ್ಯನಾರಾಯಣ ಮಕರ ಮತ್ತು ಕುಂಭ ಪ್ರವೇಶ, ಶಿವರಾತ್ರಿ ಹಬ್ಬದೊಳಗೆ ಶುಭ ಇದೆ. ಪರಿಹಾರ ಏನು? ಪರಿಹಾರ ಅಂದರೆ ಮೇಷರಾಶಿಗೆ ರಾಹು 12ರಲ್ಲಿರೋದ್ರಿಂದ ಸರ್ಪಶಾಂತಿ ಮಾಡಬೇಕು. ತೊಗರಿ ಬೇಳೆಯನ್ನು ದಾನ ಮಾಡಿಕೊಡ್ಬೇಕು, ಭಾಳ ಶುಭವಾಗಿ. ಪೂರ್ವ ದಿಕ್ಕು ಪ್ರಯಾಣ ಮಾಡಬೇಕು, ಭಾಳ ಶುಭ ಆಗುತ್ತೆ. ಪರಿಹಾರ ಮಂತ್ರ ಏನು? ಪರಿಹಾರ ಮಂತ್ರ ಓಂ ಹ್ರಾಂ ಮಿತ್ರಾಯ ನಮಃ. ಮತ್ತು ನರಸಿಂಹಸ್ವಾಮಿ ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಾಲಂತಂ ಸರ್ವತೋಮುಖಂ ನಾರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮಿ. ಶತ್ರುನಾಶ, ರೋಗಹರಣ, ಎಲ್ಲ ಸಂಕಟ. ಇದು ಆದಿಶಂಕರಾಚಾರ್ಯರು ಕೊಟ್ಟ ಮಂತ್ರ. ಕುಜನಿಗೆ ತುಂಬ ಶುಭ. ಪ್ರಮೋಷನ್ ಸಿಕ್ಕೋದು, ಅವರ ಆಕಾಂಕ್ಷೆಗಳು ಪೂರ್ಣ ಆಗುತ್ತೆ.